ಕೃಷ್ಣ ಹೇಳ್ತಾರೆ, ಯಾರಿಗಾದರೂ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ, ನಂಬಿಕೆ, ಕಾಳಜಿ ಇದೆ ಅನ್ನೋದೇ ಆದರೆ ಅವ್ರು ನಿಮ್ಮ ಪ್ರತಿ ನೋವಲ್ಲೂ ನಗುವಲ್ಲೂ ಜೊತೆಗೆ ಇರ್ತಾರೆ ಅಂತೆ. ಅಕಸ್ಮಾತ್ ಅದ್ಯಾವುದೂ ಇಲ್ಲ ಅನ್ನೋದೇ ಆದರೆ ಇಷ್ಟು ದಿನ ನೀವು ಬದುಕಿದ್ದೆಲ್ಲ ಬರೀ ಭ್ರಮೆನಲ್ಲಿ ಅಂತ. Download ShareChat. ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಹಠಮಾರಿತನ ಜಾಸ್ತಿ, ಕೋಪ ಜಾಸ್ತಿ, ಬಾಯಿಗೆ ಬಂದಿದ್ನೆಲ್ಲ ಮಾತನಾಡ್ಬಿಡ್ತಾರೆ. ಸಂಬಂಧಿಕರು, ಅಯ್ಯೋ ಏನ್ ನಿನ್ ಮಗುನ್ ಹಿಂಗ್ ಸಾಕಿದ್ಯಾ, ನಿನ್ ಮಗ ತುಂಬಾ ದಡ್ಡ, ಏನ್ ಈ ತರ ಬುದ್ಧಿ ಕಲ್ಸಿದ್ಯಾ ಅಂತ ಹೇಳ್ತಿರ್ತಾರಲ್ವಾ. ಆ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಸರಿದಾರಿಗೆ ತರಬೇಕು ಅಂತ ಅಂದ್ರೆ ಈ ರೀತಿ ತಂತ್ರವನ್ನ ಮಾಡಿದ್ದೆ ಆದಲ್ಲಿ ಅಥವಾ ಪರಿಹಾರ ತಂತ್ರವನ್ನೇ ಮಾಡಿದ್ದಾದಲ್ಲಿ ಮಕ್ಕಳು ಖಂಡಿತವಾಗಿಯೂ ನಿಮ್ಮ ಮಾತನ್ನ ಕೇಳ್ತಾರೆ. ಸೊ ಈ ಒಂದು ಪರಿಹಾರ ತಂತ್ರವನ್ನ ನೀವು ಭಾನುವಾರದ ದಿನ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಭಾನುವಾರದ ದಿನ ಮಕ್ಕಳು ಮನೆಯಲ್ಲಿರ್ತಾರೆ. ಅವರು ಮುಂದೆನೆ ಅವರನ್ನ ಕೂರಿಸ್ಕೊಂಡು ಈ ಒಂದು ಪರಿಹಾರ ತಂತ್ರವನ್ನ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಮಕ್ಕಳನ್ನ ಉತ್ತರ ದಿಕ್ಕಿಗೆ ಕುಳಿಸ್ಕೊಂಡು ಅವರನ್ನ ಸ್ಟೂಲ್ ಹಾಕಿ ಕೂರಿಸ್ಕೋಬೇಕಾಗತ್ತೆ. ಬರೀ ನೆಲದ ಮೇಲೆ ಕೂರ್ಸೋಕೆ ಹೋಗ್ಬೇಡಿ, ಅಥವಾ ಒಂದು ಬಟ್ಟೆ ಆದ್ರೂ ಹಾಸಿ ಕೂರಿಸಿ. ಅದಾದ ನಂತರ ನಿಮ್ಮ ಮಕ್ಕಳು ಎಷ್ಟು ಜನ ಇರ್ತಾರೆ, ಇವಾಗ ಒಬ್ರಿದ್ರೆ ಒಂದು ವೀಳ್ಯದೆಲೆನಲ್ಲಿ ಮಾಡಿ, ಇಬ್ರಿದ್ರೆ 2 ವೀಳ್ಯದೆಲೆನಲ್ಲಿ ಮಾಡಿ, ಇಬ್ರು ಕೂಡ ಒಟ್ಟಾಗಿ ಕೂರಿಸ್ಕೊಂಡು ಈ ರೀತಿ ಅವರಿಗೆ ದೃಷ್ಟಿಯನ್ನ ನೀವಾಳಿಸಬೇಕಾಗುತ್ತೆ. ಫಸ್ಟ್ ವೀಳ್ಯದೆಲೆನಲ್ಲಿ ಅವರಿಗೆ ದೃಷ್ಟಿಯನ್ನ ನೀವಾಳಿಸಿ, ಅದಾದ ನಂತರ ಸ್ವಲ್ಪ ಓಂ ಕಾಳುಗಳನ್ನ ಹಾಕಬೇಕಾಗುತ್ತೆ. ಡಿಸ್ಪ್ಲೇ ಮೇಲೆ ನಾನು ಮಂತ್ರವನ್ನ ಹಾಕಿರ್ತೀನಿ. ಆ ಮಂತ್ರವನ್ನ ಹೇಳ್ತಾ ಹೇಳ್ತಾ 3 ಬಾರಿ ಓಂ ಕಾಳನ್ನ ಇದಕ್ಕೆ ಹಾಕೋಬೇಕು. ಅದಾದ ನಂತರ ಇದನ್ನ ನೀವು ಚೌಕದ ರೀತಿಯಲ್ಲಿ ಸುತ್ತಕೊಳ್ಬೇಕಾಗುತ್ತೆ. ಈ ರೀತಿ ಸುತ್ತಕೊಂಡು ಸ್ನೇಹಿತರೆ, ಈ ಒಂದು ಎಲೆಯನ್ನ ನಿಮ್ಮ ಮಗುವಿಗೆ ತಿನ್ಲಿಕ್ಕೆ ಕೊಡಬೇಕು. ಬಹಳ ಚಿಕ್ಕ ಮಗು ಆಗಿದ್ರೆ ಈ ಒಂದು ಎಲೆಯ ತೊಟ್ಟು ಇರುತ್ತಲ್ಲ, ಇದನ್ನ ಸ್ವಲ್ಪ ಭಾಗ ತಿನ್ನಿಸಿ ಸಾಕು, ಪರವಾಗಿಲ್ಲ. ನಮ್ಮ ಮಗು ಒಂದು 10-12 ವರ್ಷ ಕ್ರಾಸ್ ಮಾಡಿದೆ ಅಂತಂದ್ರೆ ಅವರಿಗೆ ತಿನ್ನೋಕೆ ಕೊಡಿ. ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ಲಿ ಸಾಕು. ಈ ರೀತಿ ನೀವು 3 ಭಾನುವಾರ ಮಾಡಿದ್ದೆ ಆದಲ್ಲಿ ಮಕ್ಕಳು ಖಂಡಿತವಾಗಿ ನೀವು ಹೇಳಿದ ರೀತಿ ನಿಮ್ಮ ಮಾತನ್ನ ಕೇಳ್ತಾರೆ. Download ShareChat. ಕೃಷ್ಣ ಹೇಳ್ತಾರೆ, ಯಾರಿಗಾದರೂ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ, ನಂಬಿಕೆ, ಕಾಳಜಿ ಇದೆ ಅನ್ನೋದೇ ಆದರೆ ಅವ್ರು ನಿಮ್ಮ ಪ್ರತಿ ನೋವಲ್ಲೂ ನಗುವಲ್ಲೂ ಜೊತೆಗೆ ಇರ್ತಾರೆ ಅಂತೆ. ಅಕಸ್ಮಾತ್ ಅದ್ಯಾವುದೂ ಇಲ್ಲ ಅನ್ನೋದೇ ಆದರೆ ಇಷ್ಟು ದಿನ ನೀವು ಬದುಕಿದ್ದೆಲ್ಲ ಬರೀ ಭ್ರಮೆನಲ್ಲಿ ಅಂತ. Download ShareChat.